ಒಂದು 100 ಜನ ನಾವು 22ನೇ ತಾರೀಕು ಬೈರಮಂಗಲಕ್ಕೆ ಹೋಗ್ತಾ ಇದ್ದೀವಿ. ತಾಲೂಕು ಅಧ್ಯಕ್ಷರು ಈ ಬಿಡದಿ ಇದು ಬೈರಮಂಗಲ ಚಲೋ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಕೈಬಿಡುವಂತೆ ಆಗ್ರಹಿಸಿ ನಡೆಯಲಿರುವ ಬೈರಮಂಗಲ ಚಲೋ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ಬೆಂಬಲ ನೀಡಲಿದೆ ಅಂತ ಸಂಘದ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ತಿಳಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತೆಂಗು, ರೇಷ್ಮೆ, ಆಲೂಗಡ್ಡೆ ಸೇರಿದಂತೆ ವಿವಿಧ ತರಕಾರಿ ಬೆಳೆಗಳಿಗೆ ಸೂಕ್ತವಾದ ಫಲವತ್ತಾದ ಭೂಮಿಯನ್ನು ರೈತರಿಂದ ಬಲವಂತವಾಗಿ ಕಿತ್ತುಕೊಳ್ಳಲು ಸರ್ಕಾರ ಮುಂದಾಗಿರುವುದು ಖಂಡನೀಯ ಅಂತ ಹೇಳಿದರು. ಬೈರಮಂಗಲ ಪ್ರದೇಶದ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಲು ರೈತ ಸಂಘ ಮುಂದಾಗಿದ್ದು, ಜೂನ್ 22ರಂದು ನಡೆಯಲಿರುವ ಬೈರಮಂಗಲ ಚಲೋ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಬುದ್ಧಿ ಕಲಿಸಬೇಕು ಹಾಗೂ ರೈತರನ್ನ ಹೇಗೆ ರಕ್ಷಿಸಬೇಕು ಎಂಬುದು ರೈತ ಸಂಘಟನೆಗೆ ಚೆನ್ನಾಗಿ ಗೊತ್ತಿದೆ. ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿ ರೈತರು ಒಗ್ಗಟ್ಟಿನ ಹೋರಾಟದ ಮೂಲಕ ಭೂಮಿಯನ್ನು ಉಳಿಸಿಕೊಂಡ ರೀತಿಯಲ್ಲೇ ಬೈರಮಂಗಲದ ಭೂಮಿಯನ್ನು ಉಳಿಸಿಕೊಳ್ಳಲಾಗುವುದು ಅಂತ ಹೇಳಿದರು. ಜಮೀನು ಯಾರು ಮಾರಬೇಡಿ, ಇದಕ್ಕೆ ನೀರು ಕೊಡಿಸ್ತೀನಿ, ಚೆನ್ನಾಗಿ ಬೆಳೆ ಬೆಳಿಬೇಕು, ನೀವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಮಾರಬಾರ್ದು ಅಂತಕ್ಕಂಥ ನೀತಿಯನ್ನು ಹೇಳ್ತಾರೆ. ಮತ್ತು ಬಿಡದಿ ಬೈರಮಂಗಲಕ್ಕೆ ಬಂದರೆ ಇಲ್ಲಿ ನೋಡಿದ್ರೆ ಟೌನ್ಶಿಪ್ ಮಾಡಬೇಕು. ಈ ಟೌನ್ಶಿಪ್ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ನೀವು? ವಿದೇಶಿಗರಿಗೆ, ಬೇರೆ ದೇಶಗಳ ಇರ್ತಕ್ಕಂಥವ್ರಿಗೆ ಅಲ್ಲಿ ಬಂದು ಉಳ್ಕೊಳ್ಳೋಕ್ಕೆ ನಮ್ಮ ರೈತರನ್ನ ಒಕ್ಕಲೆಬ್ಬಿಸಿ 13 ಗ್ರಾಮದ ರೈತರನ್ನ ಒಕ್ಕಲೆಬ್ಬಿಸಿ ಇವತ್ತು ಅವರ ಜೀವನವನ್ನು ಹಾಳು ಮಾಡಿ ಇವತ್ತು ನೀವು ಟೌನ್ಶಿಪ್ ಕಟ್ಕೊಂಡು ದುಡ್ಡು ಮಾರಾಟಕ್ಕೆ ಕೊಡ್ತಿದ್ದೀರಿ. ಕನಕಪುರದಲ್ಲಿರ್ತಕ್ಕಂಥ ರೈತರಿಗೆ ಭೂಮಿ ಮಾಡಬಾರ್ದು ಅಂತಕ್ಕಂಥ ನೀತಿ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳೇ, ಈ ಭಾಗದಲ್ಲಿರೋರು ನಿಮ್ಮ ರೈತರಲ್ವಾ? ನಿಮ್ಗೆ ಓಟಿ ಹಾಕಿರೋರಲ್ವಾ? ನೀವು ಬರೀ ಕನಕಪುರಕ್ಕೆ ಮಾತ್ರ ಮುಖ್ಯಮಂತ್ರಿಗಳಾಗಿದ್ದೀರಾ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ರೈತರಿದ್ರು ನೀನು ಮುಖ್ಯಮಂತ್ರಿ? ಇದನ್ನು ಫಸ್ಟ್ ತಿಳ್ಕೊಂಡು ನೀವು ಮಾತಾಡಬೇಕು. ಈಗಾಗಲೇ ರೈತರ ವಿರುದ್ಧ ದಂಗೆ ಎತ್ತಿರ್ತಕ್ಕಂಥ ಸರ್ಕಾರಗಳು ಏನೇನಾಗಿದೆ ಅಂತ ಚರಿತ್ರೆಯನ್ನು ಒಂದ್ಸಲ ತಿರುಗಿ ನೋಡಿ. ನೀವು ಅದೃಷ್ಟವಶ ಆಗಿದೆಯಾ ಮುಖ್ಯಮಂತ್ರಿ? ಆಗಿದ ತಕ್ಷಣ ನೀನು ಕೈ ಹಾಕ್ತಾ ಇದೆಯಾ 26 ಗ್ರಾಮಗಳಿಗೆ? ಹುಷಾರಾಗಿರೋ. ರೈತರನ್ನ ಒಕ್ಕಲೆಬ್ಬಿಸಿದರೆ ನಿನ್ನ ಮುಖ್ಯಮಂತ್ರಿ ಪಟ್ಟ ಇರಲ್ಲ, ನಿನ್ನ ಪಕ್ಷನೂ ಇರಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಧೂಳೆಬ್ಬಿಸ್ತೀವಿ ಅಂತ 80ರ ದಶಕದಲ್ಲೇ ಗುಂಡೂರಾವ್ ಸರ್ಕಾರವನ್ನು ಯಾವ ರೀತಿ ಓಡಿಸಿದ್ದೀವಿ ಅನ್ನೋದು ಇವತ್ತು ನೀವು ಮರೆಚಿಕೆ ಮಾಡ್ತಾ ಇದ್ದೀರಾ. ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮಗೆ. ಆ ಭಾಗದಲ್ಲಿರ್ತಕ್ಕಂಥ ರೈತರು ಸುಮಾರು 1 ವರ್ಷ 3 ತಿಂಗಳ ಕಾಲ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ. ಅಂತ ಭಾಗದಲ್ಲಿ ನೀರಿದೆ, ಎಚ್ಚೆತ್ತವಾಗಿ ಬೆಳೆ ಬೆಳೀತಾ ಇದ್ದಾರೆ, ಕಬ್ಬು ಬೆಳೀತಾ ಇದ್ದಾರೆ, ರೇಷ್ಮೆ, ಹಾಲು 10 ಲೀಟರ್ ಹಾಲು ಹೋಗ್ತಾ ಇದೆ, ಮಾವು ಪ್ರತಿಯೊಂದು ಬೆಳೀತಾ ಇದ್ದಾರೆ, ತೆಂಗು ಎಲ್ಲ ಬೆಳೀತಾ ಇದ್ದಾರೆ. ನೋಡಿದ್ರೆ ಹಚ್ಚ ಹಸಿರಾಗಿ ಕಾಣಿಸ್ತಾರೆ. ಅದರಿಂದ ರೈತ ಸಂಘಟನೆ ಇವತ್ತು ಏನು ಇಂಥ ಸರ್ಕಾರಗಳಿಗೆ ತಲೆ ಬಾಗೋದಿಲ್ಲ. ಏನು ನಮ್ಮ ರವಿಪ್ರಕಾಶ್ ಹೇಳ್ದಂಗೆ ಇಲ್ಲಿ ಯಾವ ರೀತಿ ಚನ್ನರಾಯಪಟ್ಟಣದಲ್ಲಿ ಹೋರಾಟವನ್ನು ಕೈಗೆತ್ಕೊಂಡ್ವಿ, ಸುಮಾರು 30-40 ಸಂಘಟನೆಗಳು ಒಟ್ಟುಗೂಡಿಸಿ ಆ ಭಾಗದಲ್ಲಿ ನಾವು ಠಿಕಾಣ ಹೊಡಿತೀವಿ. ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಸರ್ಕಾರ ಇದೆಲ್ಲ ಇನ್ನೊಂದು ಸರ್ಕಾರ ಬರಲಿ, ಯಾವುದೇ ಸರ್ಕಾರ ಬಂದರೂ ಇದೇ ರೀತಿ ಮಾಡ್ತಾ ಇರೋದು. ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಅದೇ ರೀತಿ ಮಾಡ್ತು. ನಮ್ಮ ಚನ್ನರಾಯಪಟ್ಟಣದಲ್ಲಿದ್ದಾಗ ಸಿದ್ದರಾಮಯ್ಯ ಸರ್ಕಾರ ಇವರು ರೈತರು ಹೋರಾಟ ಮಾಡ್ತಾ ಇದ್ರೆ, ಯಡಿಯೂರಪ್ಪ ರೈತರು ಅವಾಗ ಬಂದರು, ಕೂತ್ಕೊಂಡು ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ರು. ಮತ್ತೆ ಅಧಿಕಾರ ಬಂದ ಮೇಲೆ ಮತ್ತೆ ಅದ್ರ ಮೇಲೆ ಬಿಡಲ್ಲ ಅಂತ ಹೇಳಿದ್ರು. ಮತ್ತೆ ಯಡಿಯೂರಪ್ಪ ಬಂದು ಮತ್ತೆ ನಾವು ಬಿಡಿಸ್ತೀವಿ ಅಂದರು. ಎಲ್ಲ ಸರ್ಕಾರಗಳು ಹೇಳ್ತಾ ಇರೋದು ಅಧಿಕಾರದಲ್ಲಿದ್ದೇ ಇದ್ದಾಗ ರೈತರ ಪರವಾಗಿರ್ತೀವಿ, ರೈತರ ಸೇವೆ ಕೊಡ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಅವ್ರ ಪುತ್ತ ಮೆತ್ತಿಗೆ ಇರ್ತಾ ಇದೆ. ಅದರಿಂದ ನಾವು ಏನು ಈ 8 ಜಿಲ್ಲೆಗಳನ್ನು ಒಳಗೊಂಡಂತೆ ಸುಮಾರು ಒಂದು 10,000 ಜನ ಅವತ್ತು BGS ವೃತ್ತದಲ್ಲಿ ನಾವು ಪ್ರತಿಭಟನೆ ಮಾಡೋಕ್ಕೆ ಅಲ್ಲಿಂದ ಬೈಕ್ ರ್ಯಾಲಿ ಹೋಗಿ ನಮ್ಮ ಬೈರಮಂಗಲ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಿಂದ BGS ವೃತ್ತಕ್ಕೆ ಸೇರಬೇಕು ಅಂತ ಕರೆ ಕೊಟ್ಟಿದ್ದೀವಿ ಈಗಾಗಲೇ. ಆದ್ದರಿಂದ ನಮ್ಮ ಭಾಗದಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಒಳಗೊಂಡಂತೆ ನಮ್ಮ ಸಂಗಾತಿಗಳನ್ನು ಸೇರಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಹೋರಾಟಕ್ಕೆ ಮುನ್ನುಗ್ತೀವಿ. ನಾವು ರೈತರಿಗೆ ಜಮೀನನ್ನು ಉಳಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ರೈತ ಸಂಘದ ಶಿಡ್ಲಘಟ್ಟ ತಾಲೂಕು ರವಿಪ್ರಕಾಶ್ ಮಾತನಾಡಿ, ರಾಜ್ಯದಲ್ಲಿ ರೈತರ ಭೂಮಿಯನ್ನು ಅರಣ್ಯ ಇಲಾಖೆ ಹಾಗೂ ಕೈಗಾರಿಕಾ ಪ್ರದೇಶಗಳ ಹೆಸರಿನಲ್ಲಿ ನಿರಂತರವಾಗಿ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ನಡೆದಿದೆ. ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನು ಬಿಟ್ಟು
ಹಲವು ವರ್ಷಗಳಿಂದ ಕೃಷಿ ಮಾಡುತ್ತಿರುವ ಫಲವತ್ತಾದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ತಿರೋದರ ಉದ್ದೇಶವೇನು ಅಂತ ಪ್ರಶ್ನಿಸಿದರು. ಬಿಡದಿ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣು ಹಾಗೂ ತರಕಾರಿ ಬೆಳೆಯುವ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಕ್ರಮವನ್ನು ತಕ್ಷಣವೇ ಕೈ ಬಿಡಬೇಕು ಅಂತ ಒತ್ತಾಯಿಸಿದರು. ಅವ್ರನ್ನ ಬಿಟ್ಬಿಟ್ಟಿದ್ದಾರೆ ಅವರು. ನಾನು ಕೇಳಿದೆ, ಜಿಲ್ಲಾಧ್ಯಕ್ಷರನ್ನ ಕೇಳಿದೆ, ಏನು ಸರ್ ಇದು ಮರ್ಯಾದೆ ಹೋಗ್ತಾ ಇದೆ, ಅಸಂಟವಲ್ಲ ಹಾಕೊಂಡು ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ, ಸರಿನಾ ಅಂದಾಗ ಅವರು ನಮಗೆ ಬಿಟ್ಬಿಡ್ತೀವ, ನಾವು ಅವ್ರ ಸಂಬಂಧ ಇಲ್ಲ ಅಂತ ಹೇಳಿ ಎಂ.ಆರ್. ಲಕ್ಷ್ಮೀನಾರಾಯಣ ಸಾಮೂಹಿಕ ನಾಯಕತ್ವ ಅಂತ ಎಲ್ಲ ನಾಯಕರಲ್ಲಿ. ಈ ವೇಳೆ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಯರ್ರಪ್ಪ ಮಾತನಾಡಿ, ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಅವಕಾಶ ನೀಡೋದಿಲ್ಲ. ಬೈರಮಂಗಲ ಚಲೋ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಬೇಕು ಅಂತ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಕಾರ್ಯದರ್ಶಿ ರಾಮಾಂಜಿನಪ್ಪ, ತ್ಯಾಗರಾಜ್, ರಿಯಾಜ್, ಈಶ್ವರ ರೆಡ್ಡಿ, ನಾರಾಯಣಸ್ವಾಮಿ, ಜಿಎನ್ ಈಶ್ವರ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.